ಇವತ್ತು ಮತ್ತೆ ನಿನ್ನೆಯಿಂದ ವಾಹಿನಿಯಲ್ಲಿ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಹೇಳಿದ್ದಾರೆ. ಮೊದಲನೇ ಪೋರಂದದು ತಮಿಳಲ್ಲೇ ಪೋರಂದದು ಕನ್ನಡ ಅಂತ ಹೇಳಿದ್ದಾರೆ. ಅದು ಬೇಕಾಗಿರಲಿಲ್ಲ ಅದು. ಏಕೆಂತಂದರೆ ಇವತ್ತೊಬ್ಬರು ಟಿ ವಿಲಿ ಒಬ್ಬರು ಸಾಹಿತಿಗಳು ಹೇಳಿದರು, ಒಂದು 40-50 ಅಂದರೆ ನಮ್ಮ ಈ ಸೌತ್ ಅಂದರೆ ದಕ್ಷಿಣ ಕರ್ನಾಟಕಕ್ಕೆ ಒಂದು 40-50 ಒಂದು ಭಾಷೆಗಳಿದೆ. ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳುಗಳು ಬೇಕಾದಷ್ಟು ಇದಿದೆ. ಅಲ್ಲಿ ಕೆಲವೊಂದಿದೆ, ಕೆಲವೆಲ್ಲ ನಶಿಸಿ ಹೋಗಿದೆ. ಆದರೆ ಕನ್ನಡದ ಬಗ್ಗೆ ಅವ್ರು ಹೇಳಿದ್ರು, ಕನ್ನಡ ನಾವು ಸಾಹಿತಿಗಳು ಹೇಳಿದ್ದು ಕನ್ನಡ ಮೊದಲೇ ಹುಟ್ಟಿದ್ದದು, ಅದು ಅವ್ರು ಬೇಕಾಗಿರಲಿಲ್ಲ ಅದು. ಯಾಕೆಂತಂದರೆ ನಮ್ಮ ಭಾಷೆ ನಮಗೆ ಪ್ರಿಯ ಅಂದಂಗೆ ಆದರೆ ಭಾಷೆ ಇರಬೇಕು. ಆದರೆ ನಾವು ಎಲ್ಲ ಭಾಷೆಗಳನ್ನು ಪ್ರೀತಿಸ್ತೀವಿ. ಆದರೆ ಇದರಿಂದ ಹುಟ್ಟಿದ್ದದು, ಅದರಿಂದ ಹುಟ್ಟಿದ್ದು ಅನ್ನೋ ಮಾತು ಬೇಕಾಗಿರಲಿಲ್ಲ. ಅವರು ನಿಜವಾಗ್ಲೂ ಒಳ್ಳೆಯ ಜ್ಞಾನವಂತರು, ಒಳ್ಳೆಯ ಕಲಾವಿದರು ಎಲ್ಲ ಒಪ್ಕೊಳ್ಳೋಣ. ಆದರೆ ಅವ್ರ ಬಾಯಿಂದ ಈ ಮಾತು ಬರಬಾರ್ದಾಗಿತ್ತು. ಅದು ಸ್ವಲ್ಪ ಯೋಚನೆ ಮಾಡಿ ಬಂದಿದ್ದರೆ ಚೆನ್ನಾಗಿರುತ್ತಿತ್ತು ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಕನ್ನಡ ಇವತ್ತು ಕನ್ನಡದಲ್ಲಿ ರಾಜ್ಕುಮಾರ್ ಅವರು ಮಾಡಿದ್ರಲ್ಲ, ರಾಜ್ಕುಮಾರ್ ಅವರು ಆವತ್ತಿಂದ ಇವತ್ತವರೆಗೂ ಸಾಕಷ್ಟು 200 ಚಿತ್ರಗಳ ಮೇಲೆ ಮಾಡಿದ್ದಾರೆ. ಅಂದರೆ ಅವರು ಆಗಲೂ ಸಹಿತ ಒಂದು ಎಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿದ್ರು. ಇವತ್ತು ಸಹಿತ ರಾಜ್ಕುಮಾರ್ ಯಾರಂದ್ರೆ ಇಡೀ ಪ್ರಪಂಚಕ್ಕೆ, ಜಪಾನ್ಗಾಗಲಿ, ಜರ್ಮನ್ಗಾಗಲಿ, ಅಮೇರಿಕಾಗಾಗಲಿ ಎಲ್ರಿಗೂ ಗೊತ್ತಿದೆ. ಅಂದಮೇಲೆ ಕನ್ನಡ ಅದನ್ನು ಅಲ್ಲಿಂದ ಭಾಷೆ, ತಮಿಳು ಭಾಷೆಯಿಂದ ಹುಟ್ಟಿದ್ದು ಅನ್ನೋದು ಅದು ನಮ್ಮ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಾಹಿತಿಗಳ ಅವರು ಹೇಳಿದ್ದನ್ನು, ಯಾಕೆಂದರೆ ಕೇಳಿದ್ದೀನಿ, ಅವರು ಕನ್ನಡ ಭಾಷೆ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿದರು. ಅದೊಂದು ಮಾತು ಅವರು ಹಿರಿಯ ಕಲಾವಿದ್ರ ಬಾಯಲ್ಲಿ ಬರಬಾರ್ದಾಗಿತ್ತು, ಬಂದ್ಬಿಟ್ಟಿದೆ. ಸರ್, ನಮ್ಮಲ್ಲಿ ಜಗಳೂರು ತಾಲೂಕಲ್ಲಿ ಒಂದು ಭಾಷೆ ಇದೆ, ಐಡೆಂಟಿಫೈ ಲ್ಯಾಂಗ್ವೇಜ್ ಇದೆ. ಜಗಳೂರು, ಚಿತ್ರದುರ್ಗ, ಈಗ ದಾವಣಗೆರೆ ಜಿಲ್ಲೆಗೆ ಹೋಗಿದೆ. ಜಗಳೂರು ಒಂದು ಭಾಷೆ ಇದೆ, ಅದನ್ನ ಲಿಪಿ ಬರೀತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.